ಮುಂಚೆ ಭಾಳ ವ್ಯವಸಾಯಕ್ಕೋಸ್ಕರ ಭಾಳ ಖರ್ಚು ಮಾಡ್ತಾಯಿದ್ವಿ. ನಮಗೇನು ಲಾಭ ಬರ್ತಾ ಇರಲಿಲ್ಲ. ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಒಂದು ಪುಸ್ತಕ ಸಿಕ್ತು. ಇದೇನಪ್ಪ ಇವ್ರು ಹಿಂಗೆ ಹೇಳ್ತಾರೆ, ನಾವು ಇಷ್ಟೊಂದು ಮಣ್ಣು ಗೊಬ್ಬರ ಹೊಡೆದೇ ಏನೂ ಇಲ್ಲ, ಜೀವಾಮೃತ ಅಂತ ಹಾಕ್ಬಿಟ್ರೆ ಬಂದ್ಬಿಡ್ತದೆ. ಒಂದು 2 ಎಕರೆನ ಪ್ರಯೋಗಾರ್ಥವಾಗಿ ಮಾಡಿದೆ. ಮುಂಚೆ ಖರ್ಚು ಮಾಡಿದರೂ ನಮ್ಗೆ ಇಷ್ಟು ಆದಾಯ ಬರ್ತಿರಲಿಲ್ಲ, ಎಲ್ಲ ಖರ್ಚಿಗೆ ಸರೋಗ್ತಾಯಿತ್ತು. 16 ವರ್ಷ ಆಗೈತೆ, ಇದುವರೆಗೂ ಮರ ಹತ್ತಿಲ್ಲ, ಕಾಯಿ ಕಿತ್ತಿಲ್ಲ. ಇದಿರೋದ್ರಿಂದ ಹೆಚ್ಚಿಗೆ ತರಗ ಬೀಳ್ತದೆ. ಅದು ಮಲ್ಚಿಂಗ್ ಭಾಳ ಚೆನ್ನಾಗಿರ್ತೈತೆ. ಮೆಣಸು ಬಳ್ಳಿನ ಕೊಟ್ಟರೆ ಮೆಣಸು ಈ ಕಡೆ ನಾವು ಕಣ್ಣಾಗಿಂದ ನೋಡೇ ಇರಲಿಲ್ಲ. ಟ್ಯಾಂಕರಲ್ಲಿ ನೀರು ಹೊಡೆದು ಈ ತೋಟಕ್ಕೆಲ್ಲ ಡ್ರಿಪ್ ಮಾಡಿ ತೋಟ ಉಳಿಸ್ಕೊಂಡ್ವಿ. ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು PN ನಾಗರಾಜು ಅಂತ, ಸನ್ ಆಫ್ ನಾಗೇಗೌಡ, ಪಾತಗಾನಹಳ್ಳಿ, ಕೊರಟಗೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. ನಾನು 2007ರಲ್ಲಿ ಈ ನೈಸರ್ಗಿಕ ಕೃಷಿ ಸ್ಟಾರ್ಟ್ ಮಾಡಿ 2007ರಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಅದನ್ನು ಮಾಡ್ಕೊಂಬತ್ತಿದ್ವಿ. ಇದು 11 ಎಕರೆ 20 ಗುಂಟೆ ಜಮೀನಿದೆ ಇಲ್ಲಿ. ಇದಲ್ಲದೆ ಇನ್ನೊಂದು ಕಡೆ 3 ಎಕರೆ ಅಡಿಕೆ ತೋಟ ಇದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಬೆಳೆ ಇಟ್ಕೊಂತೀವಿ, ಆಹಾರ ಬೆಳೆಗಳನ್ನ, ಅದೆಲ್ಲ ಬೇರೆ ಕಡೆ ಇದೆ. ಒಟ್ಟಿಗೆ 20 ಎಕರೆ ಜಮೀನಿದೆ. ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಸಾವಯವ ಕೃಷಿಯಿಂದಲೇ ಮಾಡ್ತಾಯಿದ್ದೀವಿ. ನಾವು ಮುಂಚೆ ಭಾಳ ವ್ಯವಸಾಯಕ್ಕೋಸ್ಕರ ಭಾಳ ಖರ್ಚು ಮಾಡ್ತಾಯಿದ್ವಿ. ಏನು ಇದು ಉಳುಮೆ ಮಾಡೋದು, ಕಳೆ ತೆಗೆಯೋದು, ಗೊಬ್ಬರ ಹೊಡೆಸೋದು, ವಿಪರೀತ ಕೊಂಡು ಗೊಬ್ಬರ ಹೊಡೆಸ್ತಿದ್ವಿ. ಆಮೇಲಿಂದ ಮಣ್ಣು ಹೊಡಿತಿದ್ವಿ, ವಿಪರೀತ ಖರ್ಚು ಮಾಡ್ತಾಯಿದ್ವಿ. ನಮಗೇನು ಲಾಭ ಬರ್ತಾ ಇರಲಿಲ್ಲ. ಹೀಗಾಗಿ ನಾವು ಬೇಸಾಯನ ಬಿಟ್ಟುಬಿಡಬೇಕು ಅನ್ನೋ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದ್ವಿ. ಆ ತಲುಪಿದಾಗ ನಮಗೆ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಒಂದು ಪುಸ್ತಕ ಸಿಕ್ತು. ಆ ಪುಸ್ತಕ ಸಿಕ್ಕಿದಾಗ ಅದರಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಇತ್ತು. ಆ ಫೋನ್ ನಂಬರ್ನಲ್ಲಿ ಹೋಗಿ ವಿಚಾರ ಮಾಡಿದಾಗ 2007ರಲ್ಲಿ ಕೆರೆಗೋಡ ರಂಗಾಪುರದಲ್ಲಿ ಪಾಠ ಐತೆ, ನೀವು ಅಲ್ಲಿಗೆ ಬಂದರೆ ಅದ್ರ ಬಗ್ಗೆ ಗೊತ್ತಾಗ್ತೈತಿ ಅಂತಂದರು. ಹಂಗಂದಾಗ ನಾವೇನು ಮಾಡಿದ್ವಿ, ಹೋಗ್ಬಿಟ್ಟು ಆ ಪಾಠ ಕೇಳಿವಿ. ಅವರು ಏನು ಹೇಳಿರು ಅಂತಂದರೆ 2 ಗಿಡದ ನಡುವೆ ನೀರು ಕಟ್ಟಬೇಕು, ಆಮೇಲಿಂದ ಅದಕ್ಕೆ ದ್ವಿದಳ ಧಾನ್ಯದ ಗಿಡ ಹಾಕಬೇಕು, ಅದಕ್ಕೆ ಜೀವಾಮೃತ ಬಿಡಬೇಕು ಅಂದರು. ನಾವು ಇದೇನಪ್ಪ ಇವ್ರು ಹಿಂಗೆ ಹೇಳ್ತಾರೆ, ನಾವು ಇಷ್ಟೊಂದು ಮಣ್ಣು ಗೊಬ್ಬರ ಹೊಡೆದೇ ಏನೂ ಇಲ್ಲ, ಜೀವಾಮೃತ ಹಾಕ್ಬಿಟ್ರೆ ಬಂದ್ಬಿಡ್ತದೆ. ಬರೀ 1 ಎಕರೆಗೆ ಒಂದು 200 ಲೀಟ್ರ್ ಡ್ರಮ್ನೊಳಗೆ 10 kg ಸಗಣಿ, 10 ಲೀಟ್ರ್ ಗೋಮೂತ್ರ, 2 kg ಬೆಲ್ಲ, 2 kg ದ್ವಿದಳ ಧಾನ್ಯ ಇಟ್ಟು ಭೂಮಿದು ಒಂದು ಹಿಡಿ ಮಣ್ಣು ಹಾಕಿ 4 ದಿವಸದ ಮೇಲೆ 7 ದಿವಸದೊಳಗೆ ಬಿಟ್ಟರೆ ಸಾಕು ಅಂತ ಹೇಳಿದರು. ಆಯಿತು, ಹಿಂಗೆ ಹೇಳೋರಲ್ಲ ಅಂತ ನೋಡೋಣ ಅಂತಂದು ಹೇಳ್ಬಿಟ್ಟು ಒಂದು 2 ಎಕರೆನ ಪ್ರಯೋಗಾರ್ಥವಾಗಿ ಮಾಡಿದಾಗ ಖಾಲಿ 2 ತಿಂಗಳಲ್ಲಿ ಅದು ಅದ್ಭುತವಾದಂಥ ಬದಲಾವಣೆ ಕಾಣಿಸ್ತು. ಅಲ್ಲಿಂದ ಈಚೆಗೆ ನಾನು 2007ರಿಂದ ಈವರೆಗೂ ನೈಸರ್ಗಿಕ ಕೃಷಿನ ಅಡಾಪ್ಟ್ ಮಾಡಿಕೊಂಡು ಈ ಥರ ಇದರೊಳಗೆ ನಾವು ಬರೀ ತೆಂಗು ಅಡಿಕೆ ಮಾತ್ರನೇ ಇದ್ದಿದ್ವಿ. ಈ ತೋಟದಲ್ಲಿ ಎಲ್ಲ ಉಳುಮೆ ಮಾಡೋಂಗೆ ಇಟ್ಕೊಂಡಿದ್ವಿ. ಅದ್ರ ನೇರವಾಗಿ ಮಣ್ಣು ಹೊಡಿಯೋಂಗೆ, ಗೊಬ್ಬರ ಹೊಡಿಯೋಂಗೆ ಸ್ವಲ್ಪ ಸಾಲುಗಳೆಲ್ಲ ದೂರ ಇಟ್ಕೊಂಡಿದ್ವಿ. ಆಮೇಲಿಂದ ಅವ್ರು ಹೇಳಿದ ಮೇಲೆ ತೆಂಗು, ಅಡಿಕೆ, ಬಾಳೆ, ಈ ಕೋಕೋ, ಮೆಣಸು, ಅರಿಶಿನ, ಶುಂಠಿ ಈ ಥರವಾದವೆಲ್ಲ ಹಾಕ್ಕೊಂಡ್ವಿ. ಹಾಗಾಗಿ ಇದು ಏನಾಗೈತೆ ಅಂತಂದರೆ ಇದು ನಮಗೆ ಭಾಳ ಚೆನ್ನಾಗಿ ಅನುಕೂಲ ಆಯಿತು. ಮುಂಚೆ ಖರ್ಚು ಮಾಡಿದರೂ ನಮ್ಗೆ ಇಷ್ಟು ಆದಾಯ ಬರ್ತಿರಲಿಲ್ಲ, ಎಲ್ಲ ಖರ್ಚಿಗೆ ಸರೋಗ್ತಾಯಿತ್ತು. ಈಗ ಏನಾಗೈತೆ ಅಂದರೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ. ನಮಗೆ ಹೆಚ್ಚಿಗೆ ಖರ್ಚಾಗ್ತಾ ಇರೋದು ಅಂದರೆ ಹಾರ್ವೆಸ್ಟಿಗೆ ಮಾತ್ರ ಖರ್ಚಾಗ್ತದೆ. ಈ ನೋಡ್ರಿ, ಕೋಕೋ ಕಿತ್ಬಿಡ್ತೀವಿ. ಕೋಕೋ ಒಳ್ಳೆ ಬೆಳೆ. ಇದನ್ನು ಕಿತ್ಬಿಟ್ಟು ನಾವೇ ಹಣ್ಣಾದಾಗ ಅದನ್ನೆಲ್ಲ ಪ್ರೋಸೆಸ್ ಮಾಡಿಬಿಟ್ಟು ಒಣಗಿಸಿ ಅದನ್ನು ಪುತ್ತೂರಿಗೆ ಕಳಿಸ್ಬಿಡ್ತೀವಿ. ಅವರು 1 ಗ್ರಾಮು ಹೆಚ್ಚು ಕಡಿಮೆ ಇಲ್ಲ, ಕ್ಲೀನಾಗಿ ನಾವೇನು ತೂಕ ಮಾಡಿರ್ತೀವೋ ಅಷ್ಟೇ ತೂಕದ್ದು ಅವರು ಅಲ್ಲಿಗೆ ಹೋಗ್ತಿದ್ದಂಗೆ ಅವತ್ತಿನ ರೇಟು ಏನಿರ್ತೈತೋ ಆ ರೇಟ್ನಷ್ಟು ಪುತ್ತೂರು ಕ್ಯಾಂಪ್ಗೆ ಕಳಿಸಿದಾಗ ಅಮೌಂಟು ಸಹ ನಮ್ಗೆ ಅಲ್ಲಿಗೆ ಹೋಗ್ತಿದ್ದಂಗೆ ಅವ್ರು ತೂಕ ಹಾಕ್ತಿದ್ದಂಗೆ ನಮ್ಮ ಅಮೌಂಟ್ ಬಂದುಬಿಡ್ತದೆ. ಅದು ಭಾಳ ಚೆನ್ನಾಗಿರ್ತದೆ. ಮೆಣಸು ಅಷ್ಟೇನೆ. ಮೆಣಸು ಎಲ್ಲ ಕ್ಲೀನಾಗಿ ಹಾರ್ವೆಸ್ಟ್ ಮಾಡಿ ಪ್ರೋಸೆಸ್ ಮಾಡಿಬಿಟ್ಟು ಆಮೇಲಿಂದ ಇದನ್ನು ಅಲ್ಲಿಗೆ ಕ್ಯಾಂಪ್ಗೆ ಕಳಿಸ್ತೀವಿ. ಅದು ಅಷ್ಟೇ, ಅವತ್ತಿನ ಬೆಲೆ ಹೆಂಗಿರ್ತದೋ ಆ ರೀತಿ ಒಳಗೆ ಅವರು ರೇಟ್ ಹಾಕ್ತಾರೆ. ಇನ್ನು ಮಿಕ್ಕಿದ್ದು ತೆಂಗಿನ ನಾವು 16 ವರ್ಷ ಆಗೈತೆ, ಇದುವರೆಗೂ ಮರ ಹತ್ತಿಲ್ಲ, ಕಾಯಿ ಕಿತ್ತಿಲ್ಲ. ಬಿದ್ದವನ್ನ ಆರಿಸ್ಕೊಂಡು ತಗೊಂಡೋಗಿ ಅದನ್ನು 3 ಥರ ಮಾಡಿಬಿಡ್ತೀವಿ. ಒಂದು ನೀರು ಅಳ್ಳಾಡೋದು, ಒಂದು ನೀರು ಅಳ್ಳಾಡದೇ ಇರೋದು, ಆಮೇಲೆ ಒಂದು ಕೊಬ್ಬರಿ ಅಳ್ಳಾಡೋದು. ಈ ಥರ ತಗೊಂಡು 3 ಕಡೆ ಹಾಕ್ಬಿಡ್ತೀವಿ. ಯಾವುದು ಕೊಬ್ಬರಿ ಬಂದಿರ್ತದೋ ಅದನ್ನು ಹೊಡೆದ್ಬಿಟ್ಟು ಆವಾಗ ನಾವು ಮಾರಾಟ ಮಾಡ್ತೀವಿ. ಅದನ್ನು ಟಿಪ್ ಟೂರ್ಗೆ ಹಾಕ್ತೀವಿ. ಅಲ್ಲಿ ಅವತ್ತಿನ ರೇಟ್ ಏನಿರ್ತೈತೋ ಆ ಥರ ಆಗುತ್ತೆ.
ನೋಡಿರಿ, ಈ ಕೋಕೋ ಗಿಡ ಅಲ್ಲಿ ಹಾಕಿ ನಾವು 15-16 ವರ್ಷ ಆಯಿತು. ಆದರೆ ಹಣ್ಣು ಬಂದವನ ಒಂದು 3-4 ವರ್ಷದ ಮೇಲೆ ಬಂತು ಹಣ್ಣು. ಅದನ್ನು ಕಿತ್ಬಿಟ್ಟು ಪ್ರೋಸೆಸ್ ಮಾಡಿ ಕ್ಯಾಂಪ್ಕೋ ಕಳಿಸ್ತೀವಿ. ಈ ಕ್ಯಾಂಪ್ಕೋದಲ್ಲಿ ಹಸಿದು ತಗೊತಾರೆ, ನಾವು ಹಸಿದೆಂದು ಕಳಿಸಿಲ್ಲ. ಆದರೆ ಇದನ್ನು ಒಣಗಿಸ್ಬಿಟ್ಟು, ಇದನ್ನು ಕಿತ್ತೋರು ಕತ್ತರಿಸ್ಬಿಟ್ಟು ಅದನ್ನು ಬೀಜ ಬೇರ್ಪಡಿಸ್ಬಿಟ್ಟು ಅದರಲ್ಲಿರೋ ಹುಳಿ ರಸ ಎಲ್ಲ ಹೋಗಂಗೆ ಮಾಡಿ ಆಮೇಲಿಂದ ಒಣಗಾಕ್ಬಿಡ್ತೀವಿ. ಒಂದು 5-6 ದಿವಸ ಅದನ್ನೆಲ್ಲ ಕಿವುಚಿಬಿಟ್ಟು ಇಟ್ಟಿರ್ತೀವಿ. ನೀರೆಲ್ಲ ಸೋರ್ಕೊಂಡು ಹೋದ್ಮೇಲೆ ಕ್ಲೀನಾಗಿರ್ತದೆ. ಬೀಜನ ಒಣಗಾಕ್ಬಿಟ್ರೆ ಆಗೋಯ್ತದೆ. ಒಂದು 5-6 ದಿವಸ ಒಣಗಿದ ಮೇಲೆ ಅದನ್ನು ಮಾರ್ಕೆಟಿಗೆ ಕಳಿಸಿದ್ರೆ ನಮ್ಗೆ ಯಾವಾಗ ಬೇಕಾದ ಕಳಿಸ್ಬೋದು. ಅದೇನು ಬೇಗನೆ ಕಳಿಸ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಲೇಟ್ ಆದರೂ ಏನು ತೊಂದರೆ ಇಲ್ಲ. ಅದರಲ್ಲಿ ಮಾಯಿಶ್ಚರು ಅಂಥದ್ದೆಲ್ಲ ಇಷ್ಟ ಇರಬೇಕು ಅಂತ ಏನಾರು ಇದೆಯಾ? ಇರ್ತೈತೆ, ಗೊತ್ತಾಗ್ಬಿಡ್ತೈತೆ. ಅದು ಅದು ನಾವು ಕಡ್ದಾಗ ಬೀಜ ಹಿಂಗಂದರೆ ಪುಡಿ ಪುಡಿ ಆಗಿಬಿಡ್ತೈತೆ. ಆ ಥರ ಒಣಗಿದ್ರೆ ಸಾಕು. ಒಣಗಿಬಿಟ್ಟಿದ್ರೆ ಅದನ್ನ ಕಳಿಸ್ತೀವಿ. ಅವ್ರೇನು ಮಾಡ್ತಾರೆ, ತೂಕ ಆಯ್ತದೆ. ತೂಕ ಆದ ತಕ್ಷಣ ನಾವಿಲ್ಲಿ ತೂಕ ಮಾಡಿರೋದಕ್ಕೂ ಅಲ್ಲಿಗೂ ಒಂಚೂರು ವ್ಯತ್ಯಾಸ ಬರೋದಿಲ್ಲ, ಕರೆಕ್ಟಾಗಿರ್ತದೆ. ಅವರು ಆವತ್ತಿನ ರೇಟ್ ಏನಿರ್ತೈತೋ ಅದು ಆ ರೇಟ್ ಹಾಕ್ಬಿಡ್ತಾರೆ. ದುಡ್ಡು ಆವಾಗಲೇ ಅವ್ರು ತೂಕ ಆದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ಅಮೌಂಟ್ ಅಲ್ಲೇ ನಮ್ಮ ಅಕೌಂಟಿಗೆ ಬಂದುಬಿಡ್ತದೆ. ನಾವೇನು ಮಾಡಿದ್ದೀವಿ, ಇದು ಅಡಿಕೆ, ತೆಂಗು, ಅಡಿಕೆ, ಅದರೊಳಗೆ ಈಗ ಕೋಕೋನು ಹಾಕಿದ್ದೀವಿ, ಮೆಣಸು ಹಾಕ್ಬಿಟ್ಟಿದ್ದೀವಿ. ಬಟ್ ಇದರೊಳಗೆ ಏನು ಅಂದರೆ ಯಾವುದಕ್ಕೂ ಸಪ್ರೇಟಾಗಿ ಗೊಬ್ಬರ, ನೀರಾಗಲಿ ಗೊಬ್ಬರ ಆಗಲಿ ಏನೂ ಬೇರೆ ಬೇರೆ ಥರ ಇಲ್ಲ ಇಲ್ಲಿ. ಅದಕ್ಕೆ ಏನು ರೋಗ ರುಜಿನ ಏನು ಬರೋದಿಲ್ಲ, ಹೆಚ್ಚಾಗಿ ಏನೂ ಕಂಡಿಲ್ಲ, ನಾವೇನು ಮಾಡೂ ಇಲ್ಲ. ಅಷ್ಟೇ, ಇದಕ್ಕೆ ಏನು ಜಾಸ್ತಿ ಇದಿಲ್ಲ. ಏನಂದರೆ ಇದಿರೋದ್ರಿಂದ ಹೆಚ್ಚಿಗೆ ತರಗ ಬೀಳ್ತದೆ. ಅದು ಮಲ್ಚಿಂಗ್ ಭಾಳ ಚೆನ್ನಾಗಿರ್ತೈತೆ. ಒಳ್ಳೆ ಉತ್ಕೃಷ್ಟವಾದಂಥ ಭೂಮಿ ಆಗ್ಬಿಡ್ತೈತೆ ಇದರಿಂದ. ಇದರಲ್ಲಿ ಇನ್ನೇನು ಒಂಚೂರು ಕಳೆನೂ ಬರೋದಿಲ್ಲ ಇದರ ಕಡೆ. ಪ್ರಾಣಿ ಪಕ್ಷಿಗಳ ಕಾಟ ಇರ್ತದೆ, ಸ್ವಲ್ಪ ಅಳಿಲುಗಳ ಕಾಟ ಜಾಸ್ತಿ. ಇದು ಅಳಿಲುಗಳು ತಿಂದುಬಿಡ್ತವೆ. ಅದಕ್ಕೆ ನಾವೇನು ಮಾಡ್ತೀವಿ, ನೋಡಿಕೊಂಡು ಸ್ವಲ್ಪ ಗಲಾಟೆ ಮಾಡ್ಕೊಂಡಿರ್ತೀವಿ. ಆ ಥರ ತೂತ ಮಾಡಿಬಿಟ್ಟು ಅಳಿಲು ತಿಂದ್ಬಿಡ್ತದೆ. ಈಗ ಇತ್ತೀಚೆಗೆ ಹೊಸದಾಗಿ ಏನಾಗುತ್ತೆ ಅಂದರೆ ಕೆಲವು ಇಲಿಗಳು ಇದು ಮಾಡಿಬಿಡ್ತವೆ. ಇಲಿಗಳು ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವು ಎಳೆ ಕಾಯಿಗಳನ್ನೇ ಕಡಿದು ಬಿಡ್ತವೆ. ಅಳಿಲು ಕಡಿದ್ರೆ ಬೀಜನಾದರೂ ಕೆಳಗಡೆ ಹಾಕಿರ್ತದೆ, ಆದರೆ ಇಲಿ ಎಲ್ಲ ತುಂಡು ಮಾಡಾಕ್ಬಿಡ್ತದೆ. ಅಳಿಲು ಬೀಜ ಕಡಿಯೋದಿಲ್ಲ, ಕಚ್ಚಲ್ಲ. ಅವನ್ನ ಬೇಕಾದ್ರೆ ನಾವು ಆರಿಸ್ಕೊಬೋದು. ಅವನ್ನ ಅಳಿಲು ತಿಂದು ಹಾಕಿರ್ತವೆ, ಆರಿಸ್ಕೊಬೋದು ಬೀಜ ಬೇಕಾದ್ರೆ. ಅಳಿಲು ಕಾಟ ಜಾಸ್ತಿ ಇದ್ರೂ ಅಡಿಕೆಗೆ ತೊಂದರೆ ಮಾಡ್ದಂಗೆ ಮಾಡೋದು ಕಡಿಮೆ, ತುಂಬಾ ಕಡಿಮೆ. ಏನಿದ್ರು ಈ ಕೋಕೋ ಹಣ್ಣನ್ನು ತಿಂತವೆ, ಈ ಸೀಬೆ ಹಣ್ಣು, ಆಮೇಲೆ ಸಪೋಟ ಇದೆ, ಸಪೋಟ ತಿಂತವೆ, ಇಂಥದ್ದು ರಾಮಫಲ. ಈ ಹಣ್ಣಿನ ಗಿಡಗಳಿರೋದ್ರಿಂದ ಸ್ವಲ್ಪ ನಮಗೆ ಅಳಿಲುಗಳ ಕಾಟ ಅಡಿಕೆಗೆ ಕಡಿಮೆ. ನಾವು ನೈಸರ್ಗಿಕ ಸ್ಟಾರ್ಟ್ ಮಾಡಿದಾಗ ನಮಗಿದೆಲ್ಲ ಈ ತೋಟದಲ್ಲಿ ಹಿಂಗೆಲ್ಲ ಹಾಕಬೇಕು ಅನ್ನೋದು ನಮಗೇನು ಗೊತ್ತಿರಲಿಲ್ಲ. ಪಾಠ ಬಂದಮೇಲೆ ಇದು ಕೋಕೋ ಹಾಕ್ಬೋದು, ಮೆಣಸು ಹಾಕ್ಬೋದು ಅಂತಂದರು. ಹಂಗಂದಾಗ ನಮಗೆ ತೋಟಗಾರಿಕೆಯಲ್ಲಿ ಇದಕ್ಕಿದ್ದಂಗೆ ಕೋಕೋ ಗಿಡನೂ ಕೊಟ್ಟರು, ಆಮೇಲಿಂದ ಮೆಣಸು ಬಳ್ಳಿನೂ ಕೊಟ್ಟರು. ಮೆಣಸು ಈ ಕಡೆ ನಾವು ಕಣ್ಣಾಗಿಂದ ನೋಡೇ ಇರಲಿಲ್ಲ. ಇದು ಹೆಂಗೆ ಬೆಳೀತದೆ ಅನ್ನೋದು ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ತಂದ್ವಿ, ಹಾಕ್ಬಿಟ್ವಿ. ಅವು ಎತ್ತಂದ್ರೆ ಹತ್ತಲೆ ಬೆಳ್ಕೊಂಡ್ವು. ತಿರ್ಗಿ ಆಮೇಲೆ ಕೆಲವೆಲ್ಲ ಮರ ಕತ್ಕೊಂಡು ಹೋದ್ವು. ಹಂಗಾದಾಗ ಇದು ಚೆನ್ನಾಗಿ ಒಳ್ಳೆ ಅಲ್ಲಿಂದ ಈಚೆಗೆ ಬರ್ತಕ್ಕಂಥ ರೈತರುಗಳು ಇದು ಹಾರ್ವೆಸ್ಟ್ ಮಾಡೋದು ಹೆಂಗೆ, ಇದನ್ನು ಬೆಳೆಸೋದು ಹೆಂಗೆ ಅಂತ ಅಲ್ಲಿಂದ ಗೊತ್ತಾಗಿ ಇದು ಆ ಥರ ಮಾಡಿ ಬೆಳ್ಕೊಂಡ್ವಿ ನಾವು. ಇದು ಮೆಣಸು ಹಾಕಿ ಎಲ್ಲ ಆಲೆ ಇವೆಲ್ಲ 10-15 ವರ್ಷದ ಮೇಲ್ಗಡೆ ಇದು ಹಾಕಿವಿ. ಇದನ್ನು ಅಷ್ಟೇ ನಾವು ಸ್ವಂತ ಹಾರ್ವೆಸ್ಟ್ ಮಾಡ್ಕೊತೀವಿ. ಹಾರ್ವೆಸ್ಟ್ ಮಾಡಿಬಿಟ್ಟು ಇದನ್ನು ಪುತ್ತೂರಿಗೆ ಕಳಿಸ್ಬಿಡ್ತೀವಿ. ಇದಕ್ಕೆ ಎಲ್ಲಕ್ಕೂ ಏನು ಬೇಸಾಯನೂ ಮಾಡ್ತೀವೋ ಅಷ್ಟೇನೇ. ಈ ಮೆಣಸಿಗೆ ಅಂತ ಜಾಸ್ತಿ ಏನು ನೀರು ಕೊಡೋದಾಗಲಿ ಗೊಬ್ಬರ ಕೊಡೋದಾಗಲಿ ಏನೂ ಮಾಡಲ್ಲ. ಎಲ್ಲಕ್ಕೂ ಏನೋ ಅದೇನೇ. ಆಮೇಲೆ ಈ ತೋಟದಲ್ಲಿ ಬಿದ್ದಿರ್ತಕ್ಕಂಥ ಗರಿ, ಎಡೆಮಟ್ಟೆ, ಕುರಂಬಳೆ, ಅಡಿಕೆ ಸಿಪ್ಪೆ, ತೆಂಗಿನ ಮಟ್ಟೆ, ತೆಂಗಿನ ಚಿಪ್ಪು ಇವನ್ನೆಲ್ಲನೂ ಇಲ್ಲೇ ಉಪಯೋಗಿಸ್ತಿರ್ತೀವಿ. ಇದಕ್ಕೆ ಹೊರ್ಗಡೆಯಿಂದ ನಾವು ಏನೂ ತಂದು ಹಾಕೋದಿಲ್ಲ. ಜೀವಾಮೃತ ಕೊಡ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ನಾವು ಮಾಡೋದಿಲ್ಲ. ಸದ್ಯಕ್ಕೆ ಇದಕ್ಕೆ ಏನು ಅಂತ ರೋಗ ಬಂದಿಲ್ಲ. ಏನೇನೋ ಹೇಳ್ತಾರೆ, ಅಂಥ ರೋಗಗಳು ಏನೂ ಬಂದಿಲ್ಲ ನಮಗೆ. ಇಲ್ಲಿ ನಾವು ಈ ತೋಟಗಾರಿಕೆ ಒಳಗೆ ದ್ವಿದಳ ಧಾನ್ಯದ ಗಿಡ ಆಗಿ ಕಾಡು ಹೆಸರಿನ ಗಿಡನ ಹೆಚ್ಚಿಗೆ ಬಳಸಿದ್ದೀವಿ. ಇದು ಅದೇನೋ ಫ್ಯೂರೇರಿಯಾ ಅಂತಾರೆ.
ಇದರಲ್ಲಿ ಹೆಚ್ಚಿಗೆ ಹಾವುಗಳು ಸೇರಲ್ಲ ಅಂತಾರೆ, ಇದರಲ್ಲಿ ಹಾವು ಸೇರೋದಿಲ್ಲ ಅಂತಾರೆ. ಇದು ಒಂದು ಒಳ್ಳೆ ಮಲ್ಚಿಂಗ್, ಇದು ಒಳ್ಳೆ ಎಲೆ ಬೀಳ್ತದೆ, ತುಂಬ ಉತ್ಕೃಷ್ಟವಾಗಿರ್ತದೆ. ಇದರಲ್ಲಿ ಬೇರೆ ಕಳೆಗಳು ಬರೋದಿಲ್ಲ ಹೆಚ್ಚಾಗಿ. ಆಮೇಲೆ ಈ ತೆಂಗು, ಅಡಿಕೆ, ಬಾಳೆ ಅದರ ನಡುವೆ ಇದು ಮಲ್ಚಿಂಗು ಇರ್ತದೆ. ಇದು ಅಡಿಕೆ ಲೋಕಲ್ ವೆರೈಟಿ, ತೆಂಗು ಲೋಕಲ್ ವೆರೈಟಿ. ನಮ್ಮ ತೋಟದ್ದೇ ಗಿಡಗಳನ್ನ ನಾನೇ ಸ್ವಂತ ಮಾಡಿ ಬೆಳೆಸಿ ತಗೊಬಂದಿಲ್ಲ ಹಾಕಿದ್ವಿ. ನಮಗೆ ನೀರು ತುಂಬ ಕಡಿಮೆ. ಈ ಕಡಿಮೆ ಆಯಿತು, ಒಂದು ವರ್ಷ ಪೂರ್ತಿ ಬೋರ್ಗಳು ನೀರು ನಿಂತೇ ಹೋಗ್ಬಿಟ್ವು. ನೀರು ನಿಂತೋದಾಗ ಟ್ಯಾಂಕರಲ್ಲಿ ನೀರು ಹೊಡೆದು ಈ ತೋಟಕ್ಕೆಲ್ಲ ಡ್ರಿಪ್ ಮಾಡಿ ತೋಟ ಉಳಿಸ್ಕೊಂಡ್ವಿ. ಈ ಮಲ್ಚಿಂಗ್ ಇರೋದ್ರಿಂದ ನಮಗೆ ನೀರಿಂದು ಅಂತ ಇದಾಗಲಿಲ್ಲ. ಗಿಡಗಳು ಸ್ವಲ್ಪ ಇಳುವರಿ ಕಡಿಮೆ ಆಯಿತು ಹೊರತು ಗಿಡಗಳು ಯಾವುವು ಒಣಗೋಗಲಿಲ್ಲ ನೀರಿಗೋಸ್ಕರ. ಆ ಥರ ಚೆನ್ನಾಗಿ ಇದಾಗೋದು. ಫಸಲು ಅಷ್ಟೇ ಯಾವಾಗನೂ ಹಿಂಗೆ ಇರ್ತೈತೆ ನೋಡ್ರಿ. ತೆಂಗಿನಲ್ಲಿ ತೆಂಗು ಅಲ್ಲೇನೇ 40 ವರ್ಷದ ತೆಂಗು ಅಷ್ಟೇ, ಅಡಿಕೆನೂ ಅಷ್ಟೇ. ಒಂದು 2-3 ವರ್ಷ ಡಿಫ್ರೆನ್ಸು ಇರ್ಬೋದು ಅಷ್ಟೇ ತೆಂಗುಗೂ ಅಡಿಕೆಗೆ. ಆವಾಗಲೇ ಹಿಂದೆಲ್ಲೇ ಹಾಕಿಬಿಟ್ಟಿದ್ವಿ. ನೋಡಿ, ಇದು ತೋಟ ನಮ್ಮ ಪಾಳೆಕರ್ ಹೇಳಿದಾಗ 15 ಅಡಿ 30 ತೆಂಗಿತ್ತು. ಅದಕ್ಕೆ 15 ಅಡಿಕೆ ಗಿಡ ಕಟ್ಟಿದ್ವಿ. ಅದರಲ್ಲಿ ಏನು ಮಾಡಿದ್ವಿ ಅಂದರೆ 15 ನಾವು 7:30ಗೆ ಮಧ್ಯೆ ಟ್ರಂಚ್ಗಳು ಮಾಡಿದ್ದೀವಿ. ಆ ಟ್ರಂಚ್ನಲ್ಲಿ ನೀರನ್ನ ಕೊಡ್ತಾಯಿದ್ವಿ. ನಾವು ಏನು ಆ ಟ್ರಂಚ್ನಲ್ಲಿ ಒದಿಕೆ ಮಾಡಿಬಿಟ್ಟು ಅದರೊಳಗೆ ನೀರು ಕೊಡ್ತಾಯಿದ್ವಿ. ಅಷ್ಟೇ ಕೆಲಸನೇ. ಒಂದು 15 ದಿವಸ ತಿಂಗಳಾದರೂ ನೀರು ಕಟ್ತಿರಲಿಲ್ಲ. ಈ ಒದಿಕೆ ಮಾಡಿಬಿಟ್ಟು ಇದು ಮಾಡಿದ್ವಿ. ಈ ಒದಿಕೆ ಇರೋದ್ರಿಂದ ನಮ್ಮ ತೋಟ ಉಳ್ಕೊಂಡೈತೆ. ನಾವು ಇದಕ್ಕೆ ಗೊಬ್ಬರ, ಮೆನ್ಯೂರು ಏನೂ ಉಪಯೋಗಿಸೋದಿಲ್ಲ. ಬರೀ ಈ ಟ್ರಂಚಿನೊಳಗೆ ಈ ಕಸ ಕಡ್ಡಿ ಹಾಕಿರ್ತೀವಿ. ಇದೇ ನಮಗೆ ಇವಕ್ಕೆ ನೀರಿನ ಉಳಿತಾಯನೂ ಆಗ್ತದೆ, ಗೊಬ್ಬರನೂ ಆಗ್ತದೆ. ಹಂಗಾಗಿ ಏನು ನಮಗೆ ಇದ್ರದ್ದು ಹೇಳ್ಬೇಕು ಅಂತಂದರೆ, ನಾವು ಇದರಲ್ಲಿ ಏನು ಕೆಲಸನೂ ತುಂಬಾ ಕಡಿಮೆ ವ್ಯವಸಾಯದ ಕೆಲಸ. ಬರೀ ಹಾರ್ವೆಸ್ಟ್ದೇ ಕೆಲಸ ಅಂತ ಇಟ್ಕೋಬೋದು. ತೆಂಗಿನಕಾಯಿ ಬಿದ್ದವನ್ನೆಲ್ಲ ಹಾಯ್ಕೊಂತೀವಿ. ಅಡಿಕೆ ಒಂದು ಹಾರ್ವೆಸ್ಟು ಕೆಲಸ. ತೆಂಗಿಂದ ಏನು ತಾಪತ್ರ ಇಲ್ಲ. ಅವು ಬಿದ್ದ ಹಾಯ್ಕೊಂಡು ಎಲ್ಲ ಅಟ್ಟಕ್ಕೆ ಹಾಕೊಂಬಿಡ್ತೀವಿ. ಗೆಣಸು ಮುಚ್ಚಿಗೆಯಾಗಿ ಉಪಯೋಗಿಸ್ಕೊಂಡಿದ್ವಿ. ಇದರಿಂದ ಏನು ಅದು ಕಿತ್ತು ಗೆಣಸು ತಕ್ಕೊಂಡೋಗಿ ಹೋಗಲಿ, ಅದು ಏನು ಮಾಡೋದಿಲ್ಲ. ಪೂರ್ತಿ ಇದೆಲ್ಲನೂ ಮುಚ್ಚಿಗೆಗೆ ಉಪಯೋಗಿಸ್ಕೊಂಡಿದ್ವಿ. ಗೆಣಸು ಇಲಿಗಳು ತಿಂತವೆ, ಇಲಿಗಳಿಗೆ ಆಹಾರ ಆಗ್ತದೆ, ನಾವು ಭೂಮಿನ ಉಳುಮೆ ಮಾಡ್ತವೆ. ಹಾಗಾಗಿ ಗೆಣಸು ಒಂಥರ ಭಾಳ ಉಪಯೋಗ. ಅದು ಬಲ್ ಚೆನ್ನಾಗಿ ಇದು ಮಾಡಿದೆ. ಒಂದೊಂದು ನುಗ್ಗೆ ಗಿಡನೂ ಹಾಕಿದ್ವಿ ಇದರೊಳಗಡೆ. ಇದು 4 ಗಿಡದ ಮಧ್ಯೆ ಒಂದು ನುಗ್ಗೆ ಹಾಕಿದ್ವಿ. ನುಗ್ಗೆ ಬೆಳೆಯಲಿಲ್ಲ. ಅದು ಸ್ವಲ್ಪ ಈ ನೆರಳಿನಲ್ಲಿ ನುಗ್ಗೆ ಚೆನ್ನಾಗಿ ಬರ್ತಾಯಿಲ್ಲ. ಗ್ಲಿರ್ಸಿಡಿ ಹಾಕಬೇಕು. ಗ್ಲಿರ್ಸಿಡಿ ಕಡ್ಡಿಗಳು ಹಾಕಿದ್ವಿ. ಜಾಸ್ತಿ ಮಟ್ಟಿಗೆ ಉಳ್ಕೊಳ್ಳಿಲ್ಲ ಅವು. ಈ ಗಿಡ ತಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಏಕನೂ ನುಗ್ಗೆ ಗಿಡ ಇದ್ವು ನುಗ್ಗೆ ಗಿಡಗಳು. ಇದು ಅಡಿಕೆದು ಗೋಟ್ ಹೊಡೆದಿರ್ತಕ್ಕಂಥ ಅದರೊಳಗೆ ಬಂತಕ್ಕಂಥ ವೇಸ್ಟೇಜು. ಇದನ್ನೆಲ್ಲ ತೋಟಕ್ಕೆ ತಂದುಬಿಡ್ತೀವಿ. ತಿರುಗೆಲ್ಲ ಮಲ್ಚಿಂಗಾಗಿ ಉಪಯೋಗಿಸ್ಕೊಂಡ್ಬಿಡ್ತೀವಿ. ಇದು ಅಲ್ಲಿ ಹೊಡೆಯೋದು, ಅದ್ರಾಗ ಬರೋದನ್ನ ಮಿಷನ್ನಲ್ಲಿ ಹೊಡೆದು ತೋರಿಸ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ಎಷ್ಟೋ ರೈತರು ಈ ಸಿಪ್ಪೆನ ಮೊದಲಿಗೆ ನಾನೇ ಉಪಯೋಗಿಸೋದು ಶುರು ಮಾಡಿದ್ದು. ಬೇರೆ ಕಡೆ ಮಿಷನ್ನಾಗ ಹೊಡೆಸಿ ಅಲ್ಲಿಂದ ಸಿಪ್ಪೆನ ತಗೊಬಂದು ಹೊಡಿತೀವಿ. ನೀರಿಲ್ದಂಗೆ ಆದಾಗ ಸಿಪ್ಪೆನ ಕೊಂಡ್ಕೊಬಂದು ತಗೊಬಂದ್ಬಿಟ್ಟು ತೋಟಕ್ಕೆಲ್ಲನೂ ಮಲ್ಚಿಂಗ್ ಮಾಡ್ಕೊಂಡಿದ್ವಿ, ತೇವಾಂಶ ಇರಲಿ ಅಂತಂದೇಳಿ. ಆ ಥರ ಉಪಯೋಗಿಸ್ತು. ಅದಕ್ಕೆ ನಮ್ಮದು ಸ್ವಂತದ್ದು ಯಾವುದು ವೇಸ್ಟ್ ಮಾಡಿ ಬಿಸಾಕೋದಿಲ್ಲ. ಇಲ್ಲಿಂದ ನಾವು ತಗೊಳೋದೇನು ಬರೀ ಅಡಿಕೆ ಮತ್ತು ಕೊಬ್ಬರಿ. ಇನ್ನು ಇರ್ತಕ್ಕಂಥ ಅಡಿಕೆದು, ತೆಂಗಿದು, ಬಾಳೆದು, ಕೋಕೋದು ಏನಿರ್ತದೋ ಎಲ್ಲ ವೇಸ್ಟನ್ನು ತೋಟದಲ್ಲೇ ಇರ್ತದೆ. ನಾವು ಯಾವುದನ್ನು ತಗೊಂಡೋಗಲ್ಲ. ತಿರ್ಗಿ ಹೊರಗಡೆಯಿಂದ ಹೆಚ್ಚಿಗೆ ಏನು ತಂದಾಕಲ್ಲ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಏನಾದರೂ ಮರಗಳ ಸೊಪ್ಪು ಅದು ಸಿಕ್ಕಿದರೆ ಅದನ್ನು ತಂದು ಇದಕ್ಕೆ ಹಾಕ್ಬಿಡ್ತೀವಿ. ವ್ಯವಸಾಯದ ಉಳಿಕೆ ಏನಾದರೂ ಉಳಿದಿದ್ರೆ ಅದನ್ನು ತಗೊಬಂದು ಇದರೊಳಗಡೆ ಮಲ್ಚಿಂಗ್ ಮಾಡಿಬಿಡ್ತೀವಿ. ಅಣಬೆ ರೋಗ ಬಂದುಬಿಡ್ತದೆ, ಇದನ್ನ ಹಾಕಿರಿ ಅಂತಂದು ಹೇಳ್ಬಿಟ್ಟು ಇವತ್ತಿಗೂ ಕೆಲವರೆಲ್ಲ ಹಾಕ್ತಾಯಿಲ್ಲ. ನಾವು ಅದನ್ನು ಕೊಂಡ್ಕೊಬಂದು ತೋಟಕ್ಕೆಲ್ಲನೂ ಹಾಕ್ಬಿಟ್ಟಿದ್ವಿ. ಒಂದು ಸಾರಿ ನೀರಿಲ್ಲದೆ ಇದ್ದಿದ್ದಕ್ಕೋಸ್ಕರ ಅದನ್ನು ಮಲ್ಚಿಂಗಿಗೋಸ್ಕರ ಕೊಂಡ್ಕೊಬಂದು ಗಿಡಗಳ ಬುಡಗಳಿಗೆಲ್ಲನೂ ಹಾಕಿ ರಕ್ಷಣೆ ಮಾಡ್ಕೊಂಡಿದ್ವಿ. ತೇವಾಂಶ ಇಲ್ಲ, ನಮ್ಗೆ ಅಣಬೆ ರೋಗ ಬಂದೇ ಇಲ್ಲ. ಇದು ಮಧುವನ. ಇದು ನಮಗೆ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿದ್ದಾಗ ಭಾಳ ಸರಿ ಜೇನು ಸಾಕಬೇಕು ಅನ್ನೋದು ಆಸೆ ಇತ್ತು. ಪೆಟ್ಟಿಗಳು ತರಿಸಿದ್ರೆ
ಅದು ನಮಗೆ ಉಪಯೋಗ ಆಗಲಿಲ್ಲ. ಬರೀ ಖಾಲಿ ಪೆಟ್ಟಿಗೆ ತಂದಿಟ್ವಿ, ನಮ್ಗೆ ಹುಳ ಕುಂಡ್ರಸಕ್ಕೆ ಬರಲಿಲ್ಲ. ಆಮೇಲಿಂದ ಕೆಲವರ ಇದರಿಂದ ಅವರು ಇಲಾಖೆ ಕಡೆಯಿಂದ ಇವನ್ನ ಸಪ್ಲೈ ಮಾಡಿದರು. ಆವಾಗ ನಾವು ಇಲ್ಲಿ ಶೆಡ್ ಮಾಡಿ ಇಟ್ವಿ. ಶೆಡ್ ಮಾಡಿದ ಉದ್ದೇಶ ಏನು ಅಂತಂದರೆ, ಇಲ್ಲಿ ಕರಡಿಗಳ ಕಾಟ ಬಂದುಬಿಟ್ಟು ಪೆಟ್ಟಿಗೆಗಳನ್ನೆಲ್ಲ ಉಡಿಸ್ಬಿಡ್ತವೆ. ಅದಕ್ಕೋಸ್ಕರ ಕರಡಿಗಳು ಬರೋದ್ರಿಂದ ಈ ಬಾಕ್ಸ್ನ ಈ ಒಂದು ಶೆಡ್ ಮಾಡಿ ಆ ಶೆಡ್ನಲ್ಲಿ ಇಟ್ಟಿದ್ದೀವಿ. ಇದು ಏನು ಹೇಳ್ತಾರೆ ಅಂತಂದರೆ, ತೆಂಗು ಅಡಿಕೆ ಇಲ್ಲಿ ಯಾವುದೇ ಬೆಳೆ ಇರಲಿ 25% ಜಾಸ್ತಿ ಆಗುತ್ತೆ ಇಳುವರಿ, ಪಾಲಿನೇಷನ್ ಚೆನ್ನಾಗಾಗುತ್ತೆ ಅಂತಂದೇಳಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಇದು ಒಳ್ಳೆ ಇದು ಇನ್ನೂ ನಮ್ಗೆ ಅಷ್ಟೊಂದಾಗಿ ಸಾಕಕ್ಕೆ ಬರ್ತಾ ಇಲ್ಲ ಹೇಳಬೇಕು ಅಂದರೆ. ಮುಂದಿನ ದಿನಗಳಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ಆದಮೇಲೆ ನೋಡಬೇಕು. ನೋಡ್ರಿ, ಇದು ವಿಳೆದೆಲೆ. ಇದನ್ನು ನಾವು ಯಾವುದೇ ರೀತಿಯ ಇದಕ್ಕೆ ಏನೂ ಮಾಡಿಲ್ಲ. ಎಲ್ಲರೂ ಅದಿಬೇಕು ಅಂತಾರೆ. ನಾವು ಇವು 15 ವರ್ಷ ಆಗೈತೆ ಹಾಕಿರೋದು. ಒಂದು ಗಿಡಕ್ಕೆ ಹಾಕಿದ್ವಿ, ಇಲ್ಲಿ ಅಲ್ಲಿ ನೆಲದಲ್ಲೆಲ್ಲ ಹಬ್ಕೊಂಡು ಇದೇ ಒಂದು ಮಲ್ಚಿಂಗ್ ಆಗೋಗ್ಬಿಟ್ಟೈತೆ. ಹೀಗಾಗಿ ಎಲ್ಲ ಈ ಸುತ್ತಮುತ್ತ ಇರ್ತಕ್ಕಂಥ ಗಿಡಗಳಿಗೆಲ್ಲ ಅವಷ್ಟಕ್ಕೆ ಅವೇ ಹೋಗ್ಬಿಟ್ಟು ವಿಳೆದೆಲೆ ಬಿಡ್ತವೆ. ಇದು ಒಂಥರ ಮಲ್ಚಿಂಗ್ ಆಗೋಗ್ಬಿಟ್ಟೈತೆ ನಮಗೆ. ಇಲ್ಲಿ ಅಡಿಕೆ ಗಿಡನೂ ಚೆನ್ನಾಗವೆ, ವಿಳೆದೆಲೆನೂ ಚೆನ್ನಾಗವೆ. ಅಡಿಕೆ ನಾಟಿ ತಳಿ ತೆಂಗು ನಾಟಿನೇ, ಅಡಿಕೆನೂ ನಾಟಿದೆ. ಇದು ನಾವೇನು ಬೇರೆ ಕಡೆಯಿಂದ ತಂದಾಕಿಲ್ಲ. 2000 ಅಡಿಕೆ ಇದೆ. ಒಂದು 20 ಕ್ವಿಂಟಲ್ಲು ಅಡಿಕೆ ಆಗುತ್ತೆ. 20ರಿಂದ 25 ಕ್ವಿಂಟಲ್ ಅಡಿಕೆ ಆಗುತ್ತೆ. ಆಮೇಲೆ ಇದರಲ್ಲಿ ಅಲ್ಲೊಂದು ಕಾಫಿ ಗಿಡಗಳಿದ್ದಾವೆ. ಕಾಫಿ ಇದೆ, ನುಗ್ಗೆ ಇದೆ. ಇದು ವಿಳೆದೆಲೆ ಮೆಣಸು ಕೀಳಕ್ಕಂಥ ಏಣಿ. ಇದು ವಿಳೆದೆಲೆನ ಇಲ್ಲಿ ಲೋಕಲಲ್ಲಿ ತಗೊತಾರೆ. ಅಡಿಕೆ ಮಾತ್ರ ಮಾರ್ಕೆಟಲ್ಲಿ ಕೊಡ್ತೀವಿ. ಕೃಷಿ ಹೊಂಡ ಇದೆ. ಕೃಷಿ ಹೊಂಡ 21 ಮೀಟ್ರ್ ಉದ್ದ, 21 ಮೀಟ್ರ್ ಅಗಲ ಇರ್ತಕ್ಕಂಥ ಕೃಷಿ ಹೊಂಡ. ಇದ್ರ ಸುತ್ತಲೂ ಕೆಲವು ಹಣ್ಣಿನ ಗಿಡಗಳು. ನೋಡ್ರಿ, ಇದು ಪರ್ಕೆ ಗಿಡ. ಈ ಮಂಕಿ ಪರ್ಕೆ ಮಾಡ್ತಾರಲ್ಲ ಅದು. ಇದು ಮೀನು ಬಿಟ್ಟಿದ್ವಿ, ಒಂದು ಸರಿ ನೀರಿಲ್ದಂಗೆ ಆಗ್ಬಿಟ್ಟು ಸತ್ತೋಗ್ಬಿಟ್ಟು ತಿರುಗಿ ಮತ್ತೆ ನಮಗೆ ನಮ್ಮ ಮರಿಗಳು ಸಿಗಲಿಲ್ಲ, ಬಿಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಬಿಡಬೇಕು. ಇಲ್ಲ, ಮಾರಾಟ ಮಾಡೋಕ್ಕೆ ನೀರು ಕಡಿಮೆ ಆಗಿಬಿಟ್ಟು ಸಗಣಿ ಹಾಕ್ಬಿಟ್ಟಿದ್ವಿ, ಎಲ್ಲ ಅದರೊಳಗೆ ಸತ್ತೋಗ್ಬಿಟ್ವು. ಒಂದು ಸ್ವಲ್ಪ ಮಾರಿದ್ವು ಅಷ್ಟೇ. ನೋಡ್ರಿ, ಇದು ಗದ್ದೆ. ಇದು ಬರ್ಮಾ ಬ್ಲಾಕ್ ಅಂತ. ಇದು ಕೆಲವು ಜಾಗದಾಗ 5ರಿಂದ 6 ಅಡಿ ಬೆಳೆದೈತೆ. ಇದಕ್ಕೆ ಯಾವುದೇ ಥರವಾದಂಥ ಕೆಮಿಕಲ್ ಆಗಲಿ ಏನೂ ಹಾಕಿಲ್ಲ. ಬರೀ ಹುರುಳಿ ಹಾಕಿದ್ವಿ. ಆ ಹುರುಳಿ ಇಂದ ಭತ್ತ ನಾಟಿ ಮಾಡಿದ್ದೀವಿ. ತುಂಬ ಹೈಟ್ ಬೆಳೆದ್ಬಿಟ್ಟು ಕೆಲವು ಜಾಗದಲ್ಲೆಲ್ಲ ಬಿದ್ದೋಗ್ತೈತೆ. ಬರ್ಮಾ ಬ್ಲಾಕ್. ಇದೇನು ಬ್ಲಾಕ್ ಕಲರ್ ಬರುತ್ತೆ? ಬ್ಲಾಕೇ ಅದು. ಅಕ್ಕಿ ಕೂಡ ಬ್ಲಾಕೇ. ಇದು ಅಕ್ಕಿನೂ ಕಪ್ಪುಗೆ ಇರುತ್ತೆ. ಮೇಲ್ಗಡೆ ಗೊನೆನೂ ಈ ಥರ ಎಲ್ಲ ಕಪ್ಪಗೆ ಇರ್ತದೆ. ಇದು ಭಾಳ ಎತ್ತರ ಬೆಳೀತದೆ, ಮೇವು ಒಳ್ಳೆ ಚೆನ್ನಾಗಿರ್ತದೆ. ಇದಕ್ಕೆ ನಾವು ಯಾವುದೇ ರಾಸಾಯನಿಕ ಬಳಸಿಲ್ಲ. ನೋಡ್ರಿ, ಈ ಥರ ಇರ್ತದೆ ಅಕ್ಕಿ ಕಪ್ಪಗೆ. ನಾವು ಇದನ್ನು ನೋಡಿರಲಿಲ್ಲ. ನಮಗೆ KVK ಹಿರೇಹಳ್ಳಿ ಕಡೆಯವರು ಲೋಗಾನಂದನ್ ಅಂತ ಗದ್ದೆ ಮಾಡೋಂಗಿದ್ರೆ ನಾನು ಭತ್ತ ಲೋಕಲ್ ತಳಿ ಕೊಡಿಸ್ತೀನಿ ಅಂತಂದೇಳಿ ಅವ್ರು ಕೊಡಿಸಿದ್ರು. ಇದು ಹಾಕಿದ್ದೀವಿ. ಈ ಮೇವು ಒಳ್ಳೆ ಚೆನ್ನಾಗಿ ಬರ್ತದೆ, ಒಳ್ಳೆ ಹೈಟ್ ಬೆಳೆದಿದೆ. ಇಳುವರಿ ಏನು ಬರ್ತದೆ ಇನ್ನೂ ನೋಡಿಲ್ಲ ನಾವು. ಇದು ಕಟಾವಾದಮೇಲೆ ಗೊತ್ತಾಗುತ್ತೆ. ಇದಕ್ಕೇನು ಮಾಡಿರಲಿಲ್ಲ, ಹುರುಳಿ ಹಾಕಿದ್ವಿ. ಆ ಹುರುಳಿನ ಅದಕ್ಕೆ ಮಲ್ಚಿಂಗ್ ಮಾಡಿದ್ದೀವಿ, ಭತ್ತದ ಪೈರು ನಾಟಿ ಮಾಡಿದ್ದೀವಿ. ಇನ್ನೇನು ಅದಕ್ಕೆ ಮಾಡಿಲ್ಲ. ಅದು ಇವಾಗ 5ರಿಂದ 6 ಅಡಿ ಹೈಟ್ ಬೆಳೆದೈತೆ ನೋಡ್ರಿ. ಇದು ತರಕಾರಿ ಹಾಕ್ಕೊಂಡಿರೋಂಥ ಜಾಗ. ಇದರಲ್ಲಿ ಒಂದು ರೈಸಿಂಗ್ ಬೆಡ್ ಮಾಡ್ಕೊಂಡಿದ್ದೀವಿ. ಅದನ್ನು ಅಕ್ಷಯಕಲ್ಪದಲ್ಲಿ ನೋಡ್ಕೊಬಂದಿದ್ವಿ. ಅವ್ರು ಹೇಳಿದರು ಆ ಥರ ಮಾಡಿದ್ವಿ. ಇದರೊಳಗಡೆ ಬೆಂಡೆ ಇದೆ, ಆಮೇಲೆ ಈ ಸೊಪ್ಪುಗಳಿದ್ದಾವೆ, ಒಂದು ಈ ಸೌತೆಕಾಯಿ ಇದ್ದಾವೆ ನೋಡ್ರಿ, ಮೂಲಂಗಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಸಣ್ಣದಾಗಿ ಇದನ್ನು ಮನೆ ಮಟ್ಟಿಗೆ ಮಾಡ್ಕೊಂಡಿದ್ದೀವಿ. ಈಗಿನ್ನೂ ಹೊಸದಾಗಿ ಈ ಥರ ಮಾಡಿದ್ವಿ. ಮೊದಲೆಲ್ಲ ರೈಸಿಂಗ್ ಬೆಡ್ ಮಾಡಿರಲಿಲ್ಲ. ಅಕ್ಷಯಕಲ್ಪದವ್ರು ನೋಡ್ಕೊಬಂದ್ಮೇಲೆ ಈ ಥರ ಮಾಡಿದ್ದೀವಿ. ಇದರಲ್ಲೊಳ್ಳೆ ಭಾಳ ಚೆನ್ನಾಗಿದೆ, ನಮಗೆ ಕಳೆ ಇರಲ್ಲ. ಇದು ಒಂದು ಕೃಷಿ ಹೊಂಡ. ಇದು 25 10 ಇದೆ.
ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದು ಹೊರಗಡೆಯಿಂದ ನೀರು ಇದರೊಳಗಡೆ ಬರ್ತವೆ. ಇಲ್ಲಿ ಪಕ್ಕದಲ್ಲಿ ಒಂದು ಬೋರ್ ಇದೆ, ಇಲ್ಲಿ ಪಕ್ಕದಲ್ಲಿ ಈ ಬೋರ್ ಇದೆ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ 15 ಅಡಿ ಆಳದಡೆ 2.5 ಇಂಚ್ ಪೈಪ್ ಹಾಕ್ಬಿಟ್ಟು ಇದರೊಳಗೆ ಬಂದು ನೀರು ನಿಂತ್ಕೊಂಡು ನಿಧಾನವಾಗಿ ಎಲ್ಲ ಬೋರ್ಗೆ ರೀಚಾರ್ಜ್ ಆಗೋ ಥರ ಮಾಡಿದ್ದೀವಿ. ಯಾರೋ ಆ ಥರ ಮಾತಾಡ್ತಾಯಿದ್ರು ಈ ಥರ ಬೋರ್ವೆಲ್ಲಿಗೆ ರೀಚಾರ್ಜ್ ಮಾಡಬೇಕು ಅಂತ. ಅದು ನೋಡಿದ್ವಿ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಹೊರಗಡೆ ಬರ್ತಕ್ಕಂಥ ಎಲ್ಲ ನೀರು ಇಲ್ಲಿ ಕಲೆಕ್ಟ್ ಆಗಿಬಿಡ್ತದೆ. ತುಂಬ ತುಂಬಿಡ್ತದೆ. ತುಂಬಿದಾಗ ಒಂದು 4-5 ದಿವಸಕ್ಕೆ ನಿಧಾನಕ್ಕೆ ಎಲ್ಲನೂ ಬೋರ್ ಹೊಳಿಗೆ ಹೋಗ್ಬಿಡ್ತವೆ. ಇದು ಮಾಡಿದ ಮೇಲೆ ನಮ್ಗೆ ಬೋರು ಚೆನ್ನಾಗಿ ಇಂಪ್ರೂವ್ ಆಗಿಬಿಟ್ಟಿದೆ. ಇದು ನಂದೊಂದೇ ಇಂಪ್ರೂವ್ ಆಗಿಲ್ಲ, ಇಲ್ಲಿ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಬೋರ್ಗಳೂ ರೀಚಾರ್ಜ್ ಆಗಿಬಿಟ್ಟವೆ. ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತವೆ. ಅಡಿಕೆ ಒಣಗ್ಸೋಕ್ಕೆ ಮಾಡೋಂಥ ಜಾಗ ಇದು. ನಾವು ಮುಂಚೆಯಿಂದಲೂ ಇದೇ ಥರ ಟಾರ್ಪಲ್ ಮೇಲೆ ಕಣ ಮಾಡಿಬಿಟ್ಟು ಅದ್ರ ಮೇಲೆ ಒಣಗಾಕಂತ ಇದ್ದೀವಿ. ಸೋಲಾರ್ ಡ್ರೈಯರ್ ಮಾಡಬೇಕು ಅಂತ ಇಷ್ಟ. ಅದು ಒಂದು ವರ್ಷ ಎಲ್ಲನೂ ಅದು ನಮಗೆ ಬೇರೆ ಇನ್ನೇನಕ್ಕೆ ಉಪಯೋಗಕ್ಕೆ ಬರೋದಿಲ್ವಲ್ಲ ಅಂತಂದೇಳಿ ಅಂದ್ಕೊಂಡು ಇದು ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತ ಮಾಡಿದ್ವಿ. ಈ ಥರ ಮಳೆ ಈ ಥರ ವಾತಾವರಣ ಇದ್ದರೆ ಡ್ರೈಯರ್ ಬೇಕೇ ಬೇಕಾಗುತ್ತೆ. ಅಡಿಕೆ ತೋಟದಿಂದ ಕಿತ್ಕೊಂಬರ್ತೀವಿ. ಕಿತ್ಕೊಂಬಂದ್ಬಿಟ್ಟು ಹುಲಿಯ ಮಿಷಿನ್ಗೆ ಹಾಕಿಬಿಟ್ರೆ ಎಲ್ಲ ಈ ಥರ ಇದು ಗೋಟ್ ಬರ್ತದೆ, ಉಂಡೆ ಬರ್ತದೆ. ಇದು ಗೋಟನ್ನ ಇದರಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟು ತಿರ್ಗಾ ಇದನ್ನು ಗೋಟ್ ಹೊಡೆಯೋ ಮಿಷಿನ್ ಒಳಗೆ ಹಾಕಂತೀವಿ. ಎಲ್ಲ ತಗೊಳ್ರಿ ಮಗ ನೋಡ್ರಿ, ಅವನು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಬ್ಬರೂ. ಇವರೆಲ್ಲ ಹೆಣ್ಣಾಳುಗಳು ನಮ್ಮ ಕೆಲಸಕ್ಕೆ ಯಾವಾಗ ಬರ್ತಿರ್ತಾರೆ ಅವಾಗವಾಗ ಅಡಿಕೆ ಕ್ಲೀನ್ ಮಾಡೋಕ್ಕೆ. ಇದು ಗೋಟ್ ಹೊಡೆಯೋ ಮಿಷನ್ನು. ಆ ಬರ್ತಕ್ಕಂಥವ್ರು ಆಯ್ತಕ್ಕಂಥದ್ದನ್ನ ಇದರಲ್ಲಿ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಈ ಥರ ಬರುತ್ತೆ. ಆ ಥರ ಇರ್ತಕ್ಕಂಥದ್ದನ್ನ ಈ ಮಿಷಿನ್ಗೆ ಹಾಕಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ಬಂದಿರೋವನ್ನೆಲ್ಲ ಹಾಕೊಂಡ್ಬಿಟ್ಟು ತಿರ್ಗಾ ಹಾಕಿದ್ರೆ ಎಲ್ಲ ಈ ಥರ ಕ್ಲೀನಾಗಿ ಉಂಡೆ ಆಗಿಬಿಡ್ತದೆ. ಆ ಥರ ಬರುತ್ತೆ. ಈ ಥರ ಕಾಯಿರ್ತಕ್ಕಂಥವನ್ನ ಕಿತ್ತುವಲ್ಲಿ ಈ ಮಿಷಿನಲ್ಲಿ ಹಾಕ್ತೀವಿ. ಈ ಮಿಷಿನಲ್ಲಿ ಹಾಕಿದಾಗ ಆ ಥರ ಬರ್ತದೆ. ಅದನ್ನು ಚೆನ್ನಾಗಿರೋವೆಲ್ಲ ಉಂಡೆ ಬರ್ತವೆ. ಗೋಟೆಲ್ಲನೂ ಈ ಮಿಷಿನ್ಗೆ ಹಾಕಿ ತಿರ್ಗಾ ಉಂಡೆ ಮಾಡ್ಕೊತೀವಿ. ತೋಟಕ್ಕೆ ಗೊಬ್ಬರ ಹೆಚ್ಚಿಗೆ ನಾವು ತೋಟಕ್ಕೆ ಗೊಬ್ಬರ ಹೆಚ್ಚಿಗೆ ಉಪಯೋಗಿಸಲ್ಲ, ಜೀವಾಮೃತ ಮಾಡ್ತೀವಿ. ಈ ಎಮ್ಮೆಗಳದ್ದು ನಾಟಿ ಹಸು ಐತೆ, ಅದ್ರದ್ದು ಅರ್ಧ ಈ ಎಮ್ಮೆಗಳದ್ದು ಅರ್ಧ ಉಪಯೋಗಿಸಿ ಜೀವಾಮೃತ ಮಾಡಿ ಗಿಡಗಳಿಗೆ ಕೊಡೋ ಥರ ಮಾಡ್ತೀವಿ. ಇದು ನೋಡ್ರಿ, ಇದು ಮುರ್ರಾ ತಳಿ ಅಂತ ಕರ. ಅದು ಇನ್ನೂ 4-5 ತಿಂಗಳ ಕರ ಅಷ್ಟೇ. ಅದು ಭಾಳ ಚೆನ್ನಾಗೈತೆ. ಒಂದು ಅರ್ಧ ಹಾಲು ಬಿಟ್ಬಿಟ್ಟಿದ್ದೀವಿ ಅದಕ್ಕೆ ಸರಿ ಚೆನ್ನಾಗಿ ಕುಡ್ಕೊಂಡು ಚೆನ್ನಾಗಿ ಬೆಳೀಲಿ ಅಂತಂದು ಹೇಳ್ಬಿಟ್ಟು. ಇಲ್ಲಿ ನಾಟಿ ಹಸುಗಳು ಒಂದಿದೆ, ಎಮ್ಮೆಗಳು 2 ಇದ್ದಾವೆ, ಇನ್ನೆರಡು ಕರುಗಳಿದ್ದಾವೆ. ಹಳ್ಳಿಕಾರು ತುಂಬ ಚೆನ್ನಾಗಿದೆ. ಸಾಧು ಇದು, ಒಳ್ಳೆ ಹಾಲು ಕರೀತದೆ. ಸಾಧು, ಏನು ಒದೆಯೋದು ಅದು ಏನು ಮಾಡಲ್ಲ. ಅದು ನಾಟಿ ಎಮ್ಮೆ. ಇದು ಸ್ವಲ್ಪ ಮುರ್ರಾ ತಳಿ ಥರ ಐತೆ. ಇದು 4 ಲೀಟ್ರ್ ಹಾಲು ಕೊಡುತ್ತೆ. ಒಂದು ದಿವಸಕ್ಕೆ 5 ಲೀಟ್ರ್ ಹಾಲು ಕೊಡ್ತದೆ. ಇದು 2.5 5 ಲೀಟ್ರ್ 6 ಲೀಟ್ರ್ ಮೇಲೆ ಕರೀತದೆ. ಇದು ಕೊಟ್ಟಿಗೆ. ನೋಡ್ರಿ, ಇದು ದನ ಕಟ್ಟೋದು ಕೊಟ್ಟಿಗೆ. ಆ ಕಡೆ ಮೇಕೆಗಳು ಕಟ್ಟಾಕ್ತೀವಿ. ಆಮೇಲೆ ಇಲ್ಲಿ ಗೋಮೂತ್ರ ಎಲ್ಲನೂ ಒಂದು ಕಡೆಗೆ ಬಂದು ಸ್ಟಾಕ್ ಆಗುತ್ತೆ. ಅದನ್ನು ತುಂಬಕ್ಕೆ ಈ ಥರ ಮಾಡ್ತೀವಿ. ಈ ಥರ ತುಂಬಿ ಗುಂಡಿಲಿರೋದೆಲ್ಲನೂ ಈ ಥರ ಉಪಯೋಗಿಸ್ಕೊಂತೀವಿ. ಈ ನಮ್ಮ ಹತ್ರ ಇವಾಗ 200 ಲೀಟ್ರ್ ಬ್ಯಾರಲ್ ನಾವು ಒಂದು 6 ಬ್ಯಾರಲ್ಲು ಗೋಮೂತ್ರ ಮಡಗಿದ್ದೀವಿ. ಸುಮ್ಮನೆ ಮನೆ ತೋಟದಲ್ಲಿ ಸ್ವಲ್ಪ ಸೊಪ್ಪುಗಳು ಜಾಸ್ತಿ ಇದ್ವು, ಅದಕ್ಕೋಸ್ಕರ ಒಂದು ಸ್ವಲ್ಪ ಮೇಕೆಗಳನ್ನ ಇಟ್ಕೊಂಡಿದ್ದೀವಿ. ಇದ್ರ ಕಸ ಭಾಳ ಚೆನ್ನಾಗಿರ್ತದೆ, ಉತ್ಕೃಷ್ಟವಾಗಿರ್ತದೆ ಅಂತಾರೆ. ಇದನ್ನೆಲ್ಲ ಹೆಚ್ಚಿಗೆ ತರಕಾರಿಗೆ ಬಳಸ್ತೀವಿ. ಇದರಲ್ಲಿ ಸ್ವಲ್ಪ ಕಳೆ ಅದು ಬರೋದಿಲ್ಲ ಅಂತಂದರು. ಇಲ್ಲಿ ಸೊಪ್ಪು, ಬೇವಿನ ಸೊಪ್ಪು, ಅಗಸೆ ಸೊಪ್ಪು,
ಇಂಥ ಸೊಪ್ಪುಗಳಿವೆ, ಅವನ್ನ ದನ ತಿಂದೇ ಇರೋಂಥ ಸೊಪ್ಪುಗಳು ಇರ್ತವೆ, ಈ ಮೇಕೆಗಳಿಗೆ ಮೇವಾಗುತ್ತೆ ಅಂತ ಇವನ್ನ ಇಲ್ಲಿ ಇಟ್ಕೊಂಡಿದ್ವಿ. ಇದು ಎರೆಹುಳು ತೊಟ್ಟಿ ಅಂತ ಕಟ್ಟಿದ್ವಿ. ಇದು ನಾವು ಇವಾಗ ಬಯೋಡೈಜೆಸ್ಟ್ ಥರ ಉಪಯೋಗಿಸ್ಕೊತೀವಿ. ಇದರೊಳಗೆ ಸಗಣಿ, ಸೊಪ್ಪು, ಸೆದೆ ಎಲ್ಲ ಹಾಕ್ಬಿಡ್ತೀವಿ. ಅದು ಎಲ್ಲ ಗೊಬ್ಬರ ಆದಮೇಲೆ ತೆಗೆದುಬಿಟ್ಟು ತರಕಾರಿಗೂ, ಆಹಾರ ಬೆಳೆ, ರಾಗಿ, ಭತ್ತ ಬೆಳೆಯೋಕ್ಕೆ ಉಪಯೋಗಿಸ್ಕೊತೀವಿ. ಏನಾದರೂ ಚಿಕ್ಕ ಚಿಕ್ಕ ಗಿಡಗಳು ಹಾಕೋದಕ್ಕೆ ಉಪಯೋಗಿಸ್ಕೊತೀವಿ ಗೊಬ್ಬರನ. ಇದಿಷ್ಟು ನನ್ನ ತೋಟದ ಸಣ್ಣ ಪರಿಚಯ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕೆಳಗಡೆ ನನ್ನ ನಂಬರ್ ಇರ್ತದೆ, ಅಡ್ರೆಸ್ ಇರ್ತದೆ. ಅದಕ್ಕೆ ಬೇಕಾದ್ರೆ ಫೋನ್ ಮಾಡಿ, ಬೇಕಾದರೆ ಬಂದು ನೋಡಿಕೊಂಡು ಹೋಗ್ಬೋದು. ಫೋನ್ ಮಾಡ್ಕೊಂಡು ಬಂದರೆ ಒಳ್ಳೆಯದು. ಧನ್ಯವಾದಗಳು ವೀಕ್ಷಕರಿಗೆ. ನಮಗೆ ಈ ನೈಸರ್ಗಿಕ ಕೃಷಿ ಬಗ್ಗೆನೇ ಗೊತ್ತಿರಲಿಲ್ಲ. ಅವು ನೈಸರ್ಗಿಕ ಕೃಷಿ ಪಾಠನೂ ಕೇಳ್ಕೊಬಂದ್ವಿ. ಇತ್ತ ಕಡೆ ಕೋಕೋ ಗಿಡನೂ ಕೊಟ್ಬಿಟ್ರು, ಇತ್ತ ಕಡೆ ಮೆಣಸು ಕೊಟ್ಬಿಟ್ರು. ನಾವು ಇವನ್ನ ಕೊಂಡ್ಕೊಂಬಂದು ಹಾಕಲಿಲ್ಲ. ಇದು ಇಲ್ಲಿ ಮಾಯಿಶ್ಚರ್ ನೋಡಿ, ನೀರು ಥಂಡಿ ಇದೆಯಲ್ಲ, ಮಾಯಿಶ್ಚರು ಬಂದ್ಬಿಡುತ್ತೆ. ಈ ಡ್ರಮ್ನಿಂದ ನೀರು ಬಿಟ್ಕೊಂಡು ಇಲ್ಲೆಲ್ಲ ಡ್ರಮ್ಗಳು ಜೋಡಿಸಿದ್ವಿ. ಜೋಡಿಸಿದ್ರಿಂದ ಅಲ್ಲಿ ಪಂಪ್ ಮಾಡೋಕ್ಕೆ ಹೋದ್ವಿ. ಅದು ಒಂದಷ್ಟು ದಿವಸ ನಾವು ಮೊದಲು ನಡೀತು. ಆಮೇಲಿಂದ ಯಾಕೋನ ಅದು ವೋಲ್ಟೇಜ್ ಕಡಿಮೆ ಆಗಿ ನೀರು ಪಾಸ್ ಆಗಲಿಲ್ಲ.